ಬೇಕು. ಅಧ್ಯಕ್ಷರೇ, ಎಷ್ಟು ಬೇಗ ಚರ್ಚೆ ಮಾಡುವ. ಭಾರತವು ವಿಶ್ವದ ಅತಿ ದೊಡ್ಡ ಒಕ್ಕೂಟ ಪ್ರಜಾಪ್ರಭುತ್ವ. ಎರಡನ್ನೂ ಕೂಡ ನೀವು ಭಾರತ ಸಂವಿಧಾನದ ಭಾಗ 15ರಲ್ಲಿ ಪ್ರತಿಪಾದಿಸಿರುವ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ತತ್ವವು ಈ ಪ್ರಜಾಪ್ರಭುತ್ವದ ಆತ್ಮವಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಭಾರತ ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯವನ್ನುಂಟು ಮಾಡುತ್ತದೆ. ಬೇರೆ ಬೇರೆ ರಾಜ್ಯಗಳ ವಿಧಾನಸಭೆಗಳು ಅವುಗಳದ್ದೇ ಆದ ಅಧಿಕಾರ ಅವಧಿಗಳನ್ನು ಹೊಂದಿರುತ್ತವೆ ಮತ್ತು ಏಕರೂಪ ಚುನಾವಣಾ ವೇಳಾಪಟ್ಟಿಯು ರಾಷ್ಟ್ರೀಯ ವಿಷಯಗಳ ಮೇಲೆ ಹೆಚ್ಚಾಗಿ ಗಮನ ಹರಿಸುವ ಮತ್ತು ಸ್ಥಳೀಯ ಕಾರ್ಯಗಳನ್ನು ನಿರ್ಲಕ್ಷಿಸುವ ರಾಜ್ಯಗಳ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸಬಹುದು. ಖಚಿತಪಡಿಸಿಕೊಳ್ಳಬಹುದು. ಮುಖಂಡರು ಚುನಾವಣಾ ಸಿಬ್ಬಂದಿಯನ್ನು ನಿರ್ವಹಿಸುವುದು ಬೇಸರ ವರದಿಯಲ್ಲಿ ಕಡಿಮೆಗೊಂಡ ದೇಶದ ಎಲ್ಲಾ ರಾಜ್ಯಗಳನ್ನ ಗಮನಕ್ಕೆ ತೆಗೆದುಕೊಂಡು ಮಾಡುವಂತದ್ದು. ಅಡೆತಡೆಗಳ ಚುನಾವಣೆ ವೆಚ್ಚ ಸುಮ್ಮನೆ ಏಕಾಏಕಿ ಚುನಾವಣೆ ಹೆಚ್ಚಾಗೋದು. ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲ್ಲ. ಅಭಿವೃದ್ಧಿ ಕಾರ್ಯಗಳೆಲ್ಲ ನಿಂತೋಗ್ತದೆ. ಪ್ರತಿ ಸರಿನೂ ಕೂಡ ಲೋಕಸಭೆಗೆ 2 ತಿಂಗಳು, ವಿಧಾನಸಭೆಗೆ 2 ತಿಂಗಳು, ಜಿಲ್ಲಾ ಪಂಚಾಯತಿಗೆ 2 ತಿಂಗಳು, ಕಾರ್ಪೊರೇಷನ್ ಎಲೆಕ್ಷನ್ ಹಿಂಗೆ ಮಾಡಿದ್ರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತದೆ. ಅನ್ನೆಸೆಸರಿಲಿ ರಾಜ್ಯದ ದೇಶದ ಜನಗಳ ದುಡ್ಡು ಹಾಳಾಗ್ತಾ ಇದೆ. ಅದನ್ನ ಈ ತರ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ರೆ ದೇಶದ ದುಡ್ಡು ಉಳಿಯುತ್ತೆ. ಇದು ಸರ್ವಾನುಮತ ಇದೆಲ್ಲ. ಇದನ್ನ ವಿರೋಧ ಮಾಡ್ತಾ ಇದ್ದೀರಿ. ನಾವು ಹೋರಾಟವನ್ನ ಮಾಡಬೇಕು. ಅದಕ್ಕಾಗಿ ಇದೊಂದು ವಿರೋಧ ಮಾಡ್ತಾ ಇದ್ದೀರಿ. ಇದನ್ನ ದಯಮಾಡಿ ಈಗಾಗಲೇ ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವವು ಪ್ರಜಾಸತ್ತಾತ್ಮಕ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಅಪಾಯ ಉಂಟು ಮಾಡುವುದರಿಂದ ಈ ಕಠೋರ ನೀತಿಯನ್ನು ಅನುಷ್ಠಾನಗೊಳಿಸಬಾರದೆಂದು ಕೇಂದ್ರ ಸರ್ಕಾರ ಒತ್ತಾಯಿಸಿ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ನಿರ್ಣಯದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ನಿರ್ಣಯವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ನಿರ್ಣಯವು ಹೌದು ಪರವಾಗಿದೆ. ನಿರ್ಣಯವು ಸರ್ವಾನುಮತದಿಂದ ಅಂಗೀಕೃತವಾಗಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ, ದೇಶದ ಹಣ ಪೋಲಾಗುತ್ತೆ. ಈ ಒಂದು ನೀತಿ ಸಂಹಿತೆಯಿಂದ ಅಭಿವೃದ್ಧಿ ಕಾರ್ಯ ಪ್ರಣಬ್ ಮುಖರ್ಜಿ ಅವರು ಹೇಳಿದ್ದಾರೆ. ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಅವರು